ಕಟ್ ಮಾಡ್ಕೋತಿದ್ದೀನಿ. ಅಷ್ಟರಲ್ಲಿ ವಿಷಲ್ ಆಗೋಯ್ತು. ಆಲೂಗಡ್ಡೆನ ಸ್ವಲ್ಪ ತೆಗೆದು ತಣ್ಣೀರು ಹಾಕಿಟ್ಟಿದ್ದೀನಿ. ತಣ್ಣೀರು ಹಾಕಿಟ್ರೆ ಬೇಗ ಸಿಪ್ಪೆ ಬಿಡುತ್ತೆ ಅಂತ. ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಎಷ್ಟಾಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಟು ಆಲೂಗೆಡ್ಡೆನ ತೆಗೆದು ಸಿಪ್ಪೆನೆಲ್ಲ ತೆಗೆದು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆನ ಕ್ಲೀನಾಗಿ ಸ್ಮ್ಯಾಶ್ ಮಾಡಬೇಕು, ಇಲ್ಲ ಅಂತಂದರೆ ಅದು ಗಂಟು ಥರ ಉಳ್ಕೊಂಡು ಚಪಾತಿ ಅರಿವಾಗ ಹೊರಗಡೆ ಬರುತ್ತೆ. ಸೊ ಚಪಾತಿನೂ ನೀಟಾಗಿ ಬರೋಲ್ಲ. ಹಂಗಾಗಿ ನೀಟಾಗಿ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿ ಅದಕ್ಕೀಗ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೆ, ಮತ್ತು ಇನ್ನೊಂದು ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವನ್ನೆಲ್ಲ ಹಾಕಿ ನೀಟಾಗಿ ಕಲಸ್ಕೊಂಡು ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ಆಲೂ ಉಂಡೆನ ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಹರ್ಕೋಬೇಕಾಗುತ್ತೆ. ಹಾಗಾಗಿ ಉಂಡೆನೂ ತುಂಬ ದಪ್ಪನಾಗಿ ಮಾಡ್ಕೊಳೋದು ಬೇಡ. ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಚಿಕ್ಕದಾಗಿಯೇ ಹರ್ಕೊಂಡು ಅದರೊಳಗೆ ಆಲೂ ಉಂಡೆನ ಹಾಕ್ಕೊಂಡು ನೀಟಾಗಿ ರೌಂಡ್ ಮಾಡ್ಕೋತಿದ್ದೀನಿ. ಚಪಾತಿನೂ ತುಂಬ ದೊಡ್ಡದಾಗಿ ಹರ್ಕೋಬಾರ್ದು, ಹಂಗಂತ ಹಿಟ್ಟೂ ಕಡಿಮೆ ತಗೋಬಾರ್ದು. ಹಿಟ್ಟು ಕಡಿಮೆ ತಗೊಂಡ್ರೆ ಒಂದೆರಡು ಬಾರಿ ಲಟ್ಸೋದ್ರೊಳಗೇ ಹಾಲು ಎಲ್ಲ ಆಚೆ ಕಡೆ ಬಂದ್ಬಿಟ್ಟು ಚಪಾತಿನೇ ನೀಟಾಗಿ ಬರೋಲ್ಲ. ಸೊ ಹಂಗಾಗಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ತಗೋಬೇಕು ಮಾಮೂಲಿ ಚಪಾತಿಗಿಂತ. ಮೇಲೆ ಕೆಳಗೆ ಹಿಟ್ಟು ಹಾಕ್ಕೊಂಡು ನೀಟಾಗಿ ಹರಿದ್ರೆ ನೀಟಾಗಿ ಬರುತ್ತೆ ಚಪಾತಿ. ತವಾಕ್ಕೆ ಎಣ್ಣೆ ಹಚ್ಬಿಟ್ಟು ಬೇಯಿಸಿದ್ರೆ ಮಾಮೂಲಿ ಚಪಾತಿ ಥರನೇ ನೀಟಾಗಿ ಬೇಯುತ್ತೆ. ಈ ಆಲೂ ಪರೋಟಕ್ಕೆ ಕಾಂಬಿನೇಷನ್ನಾಗಿ ಮೊಸರಲ್ಲಿ ತಿಂತಾರೆ. ಸೊ ನನ್ನ ಮನೇಲಿ ಮಗನಿಗೆ ಟಿಫನ್ ಲಂಚ್ ಬೇರೆ ಕೊಟ್ಟು ಕಳಿಸ್ಬೇಕು, ಹಂಗಾಗಿ ನಾನು ಸ್ವಲ್ಪ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ಕಾಯಿ ಚಟ್ನಿ ಮೊಸರು ಜೊತೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹೀಗಿತ್ತು ನಾನು ಮಾಡಿದ್ದಂಥ ಆಲೂ ಪರೋಟ. ಮಗನಿಗೆ ಬಾಕ್ಸ್ಗೆಲ್ಲ ಹಾಕಿ ಮಗನಿಗೆ ತಿಂಡಿ ಕೊಟ್ಟು ನಾನು ತಿಂಡಿ ಮುಗಿಸಿ ಮನೆ ಕೆಲಸನೆಲ್ಲ ಮುಗಿಸಿ ನಾನಿವತ್ತು ನಿಮಗೆ ನನ್ನ ವರ್ಕ್ ಡಿಸೈನ್ಸ್ ಬ್ಲೌಸ್ಗಳನ್ನ ತೋರಿಸೋಣ ಅಂತ ಅಂದ್ಕೋತಿದ್ದೀನಿ. ನಾನು ಸುಮಾರು ಒಂದು 10 ವರ್ಷದಿಂದ ಬ್ಲೌಸ್ ಸ್ಟಿಚ್ ಮಾಡ್ತಿರೋದ್ರಿಂದ ನನ್ನ ಬ್ಲೌಸ್ಗಳಿಗೆ ಏನಿದ್ರು ನಾನೇ ಡಿಸೈನ್ನ ಮಾಡ್ಕೋತೀನಿ. ಸೊ ಅವುಗಳನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಇವತ್ತು ಇದೇ ನನ್ನ ಬ್ಲೌಸ್ಗಳು. ಸೊ ಇದ್ರ ಡಿಸೈನ್ಗಳು ಯಾವ್ಯಾವ ರೀತಿ ನಾನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೊ ಇದು ನನ್ನ ರೆಡ್ ಹಾಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಮೆರೂನ್ ಅಂತ ತಗೊಂಡೆ, ಬಟ್ ಇದು ಸ್ವಲ್ಪ ಟೊಮೊಟೊ ರೆಡ್ ಥರ ಬರುತ್ತೆ. ಫ್ಲಿಪ್ಕಾರ್ಟಲ್ಲೇನೋ ತಗೊಂಡಿದ್ದೆ ಅನಿಸುತ್ತೆ. 700 ಸಮಥಿಂಗ್ ಏನೋ ಇತ್ತು. ಸೊ ಈ ಬ್ಲೌಸ್ಗೆ ಸ್ಮಾಲಾಗಿ 2 ಹಿಂದ್ಗಡೆ ಟ್ಯಾಪ್ ಥರಕ್ಕೆ ಹಾಕ್ಬಿಟ್ಟು ಅದಕ್ಕೆ ಮಣಿ ಹಾಕಿದ್ದೀನಿ. ಸೊ ಇದು ಒಂಥರ ಡಿಸೈನ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ನನ್ನ 2ನೇ ಬ್ಲೌಸು. ಫುಲ್ಲು ನೆಟ್ಟೆಡ್ ಥರನೇ ಇದೆ. ಒಳಗಡೆಗೆ ಲೈನಿಂಗ್ ಹಾಕಿದ್ದೀನಿ. ಸ್ವಲ್ಪ ಶೈನಿಂಗ್ ಬಟ್ಟೆ ಬರುತ್ತೆ. ಇಲ್ಲಿ ಒಂದು ಲೈನಲ್ಲಿ ಲೈನಿಂಗೇ ಹಾಕಿಲ್ಲ. ಸೊ ಈ ಥರ ಸ್ಟಿಚ್ ಮಾಡಿದ್ದೀನಿ. ಮೆರೂನ್ ಕಲರಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ. ಮೆರೂನ್ ಸ್ಯಾರಿಗೆ ಮ್ಯಾಚ್ ಆಗುತ್ತೆ. ಸೊ ಈ ಬ್ಲೌಸ್ನು ನಂಗೆ ತುಂಬಾ ಇಷ್ಟ ಅಂತ ಈ ಬ್ಲೌಸ್ ಸ್ಟಿಚ್ ಮಾಡಿನೇ 7-8 ವರ್ಷ ಆಗೋಗಿದೆ. ಮೈ ಫೇವ್ರೆಟ್ ಬ್ಲೌಸ್ಗಳಲ್ಲಿ ಇದು ಒಂದು. ಸೊ ನಾನು ನೆಕ್ಸ್ಟ್ ಸ್ಯಾರಿ ಫ್ಯಾನ್ಸಿ ಸ್ಯಾರಿ. ಸೊ ಕ್ರೀಮ್ ಕಲರ್ ಸ್ಯಾರಿ ಇದೆ. ಇದು ಒಂಥರ ರಮಾ ಗ್ರೀನ್ ಥರ ಬರುತ್ತೆ ಬ್ಲೌಸು.
ಸ್ಯಾರಿಗೂ ಬ್ಲೌಸ್ಗೂ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ನು. ಸೊ ಸ್ಯಾರಿಗೆ ಒಂದು 1000 ಏನೋ ಕೊಟ್ಟಿದ್ದೆ ಅಂತ ಅನಿಸುತ್ತೆ. ಸೊ ಇದನ್ನು ಸ್ವಲ್ಪ ಓಲ್ಡ್ ಸ್ಯಾರಿನೇ, ಇದನ್ನು ತಗೊಂಡು ಒಂದು 7-8 ವರ್ಷ ಆಗಿದೆ ಅನಿಸುತ್ತೆ. ಈ ಬ್ಲೌಸ್ನ ನಾನು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ಗೆ ಒಂದು ಟೋ ಥರ ಕೊಟ್ಬಿಟ್ಟು ಅದಕ್ಕೊಂದು ಮಣಿನ ಸೇರಿಸಿದ್ದೀನಿ. ಸೊ ಸ್ಯಾರಿ ತುಂಬಾ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಈ ಥರ ಬ್ಯಾಕ್ಗಷ್ಟೇ ಬಾರ್ಡರ್ನ ಕೊಟ್ಟು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಸಿಲ್ಕ್ ಸ್ಯಾರಿದು ಕ್ಲಾತು ಸ್ವಲ್ಪ ಕ್ರಿಷಿಯಲ್ ಆಗಿತ್ತು, ಹಂಗಾಗಿ ಜಾಸ್ತಿ ಏನು ಡಿಸೈನ್ ಮಾಡಿದ್ರೆ ಹಂಗಾಗಿ ಹೊಲಿಗೆ ಎಲ್ಲ ಬಿಟ್ಕೊಳೋದು, ಹಾಗಾಗಿ ಜಾಸ್ತಿ ಡಿಸೈನ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಬಾರ್ಡರ್ನ ಅಷ್ಟೇ ಕೊಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡೆ. ಇದು ಒಂದು ಸಿಂಪಲ್ ಸ್ಯಾರಿ ಅಂತ ಅನ್ಬೋದು. ಇದಕ್ಕೂ 1000 ಏನೋ ಕೊಟ್ಟಿದ್ದೆ, ಬಟ್ ಕಲರ್ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸ್ಯಾರಿನ ತೊಗೊಂಡಿದ್ದು ನಾನು. ಸೊ ಇದು ನನ್ನ ತುಂಬ ಹಳೆ ಸ್ಯಾರಿನೇ ಅಂತಲೇ ಹೇಳ್ಬೋದು. ನಾನಿಲ್ಲಿ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಪೈಪಿಂಗ್ನ ದೊಡ್ಡದಾಗಿ ಕೊಟ್ಬಿಟ್ಟು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಸ್ಯಾರಿ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಅದಕ್ಕೆ ಮ್ಯಾಚಿಂಗ್ ಆಗೋಂಗೆ ಕಲರ್ ಕಾಂಬಿನೇಷನಲ್ಲಿ ಬ್ಲೌಸ್ ಬಂದಿದೆ. ಸೊ ಬಾರ್ಡರು ಸ್ವಲ್ಪ ದೊಡ್ಡದಿದೆ, ಪೈಪಿಂಗ್ ಮಾತ್ರ ಸ್ವಲ್ಪ ದೊಡ್ಡದಾಗಿ ಕೊಟ್ಕೊಂಡು ಹೈಲೈಟ್ ಮಾಡಿಕೊಂಡು ಹೊಲ್ಕೊಂಡಿದ್ದೀನಿ. ಸೊ ನಾನು ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಈ ಥರ ಇದೆ ಡಿಸೈನು, ಕ್ರೀಮ್ ಕಲರ್ ಸ್ಯಾರಿ. ಸೊ ಅದಕ್ಕೆ ಬ್ಯಾಕಲ್ಲಿ ಬೋಟ್ ನೆಕ್ ಬಂದುಬಿಟ್ಟು ಫ್ರಂಟಲ್ಲಿ ಡೀಪ್ ನೆಕ್ ಥರ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬ್ಯಾಕಿಗೆ ಸಿಂಪಲ್ಲಾಗಿ ಬಾರ್ಡರ್ನ ಕೊಟ್ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಸ್ಯಾರಿ ಕಲರ್ ಇಷ್ಟ ಆಗಿನೇ ತೊಗೊಂಡಿದ್ದು. 1300 ಅಥವಾ 400 ಅನಿಸುತ್ತೆ ಈ ಸ್ಯಾರಿಗೆ. ಸೊ ಮದುವೆಗಳಿಗೆಲ್ಲ ಉಟ್ಕೊಂಡು ಹೋಗ್ಬೋದು. ಬ್ಲೌಸು ಅಷ್ಟೇ ಬ್ರೊಕೆಟ್ ಬ್ಲೌಸು, ತುಂಬಾ ಗ್ರ್ಯಾಂಡಾಗಿದೆ ಬ್ಲೌಸು. ಸ್ಯಾರಿ ಬ್ಲೌಸ್ ಕಾಂಬಿನೇಷನ್ ಅಂತೂ ಸೂಪರಾಗಿದೆ. ನನಗಂತೂ ತುಂಬಾ ಇಷ್ಟ ಈ ಸ್ಯಾರಿ ಮತ್ತು ಬ್ಲೌಸು. ಸೊ ನಾನು ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಬೋಟ್ ನೆಕ್ಕು ಪ್ರಿನ್ಸ್ ಕಟ್ ಥರ ಕಟ್ ಮಾಡಿದ್ದೀನಿ. ಬ್ಯಾಕಲ್ಲೂ ಬೋಟ್ ನೆಕ್ಕು ಬ್ಯಾಕ್ ಓಪನ್ ಇಟ್ಟಿದ್ದೀನಿ. ಸೊ ಸ್ಯಾರಿ ಇದು ಕಾಟನ್ ಥರ ಏನೋ ಬರುತ್ತೆ, ಕಾಟನ್ ಬನಾರಸಿ. ಸೊ ಸ್ಯಾರಿನೂ ಚೆನ್ನಾಗಿದೆ, ಅದು ಕಾಂಬಿನೇಷನ್ ಆಗಿ ಬ್ಲೌಸೂ ಚೆನ್ನಾಗಿದೆ, ಬ್ರೊಕೆಟ್ ಬ್ಲೌಸೇ ಇದನ್ನು ಕೂಡ. ಸೊ ಪ್ರಿನ್ಸ್ ಕಟ್ಟಲ್ಲಿ ಪೈಪಿಂಗ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕಾಟನ್ ಸ್ಯಾರೀಸ್ ಕಡಿಮೆನೇ ತೊಗೊಳೋದು, ತುಂಬ ಗ್ರ್ಯಾಂಡಾಗಿದ್ದರೆ ರಿಚ್ಚಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತೊಗೊಳೋದಷ್ಟೇ. ಕಾಟನ್ ಸ್ಯಾರಿಗಳು ನೀಟಾಗಿ ಕೂರ್ತವೆ, ಬಟ್ ಗ್ರ್ಯಾಂಡ್ ಲುಕ್ ಕೊಡ್ತವೆ, ಬಟ್ ರಫಾಗಿರ್ತಾವಲ್ಲ ಅಂತಂದ್ಬಿಟ್ಟು ತೊಗೊಳಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡೋಂಗಾಗುತ್ತೆ. ಸೊ ಈ ಸ್ಯಾರಿಗೆ ನಾನು 1000 ಸಮಥಿಂಗೇನೋ ಕೊಟ್ಟಿದ್ದೆ. ಸ್ಯಾರಿ ಕಲರೆಲ್ಲ ತುಂಬಾ ಚೆನ್ನಾಗಿದೆ. ಸ್ಯಾರಿ ಕಲರ್ ಇಷ್ಟ ಆಗಿ ನಾನು ಸ್ಯಾರಿನ ತಗೊಂಡಿದ್ದು. ಸೊ ಬೋಟ್ ನೆಕ್ಕಿಗೆ ಪೈಪಿಂಗ್ ಕೊಟ್ಟಿದ್ದೀನಿ. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಬ್ಲೌಸ್ ಬಂದ್ಬಿಟ್ಟು ಕಾಟನ್ ಸ್ಯಾರಿ. ಇದೇನು ಅಷ್ಟೊಂದು ರಫ್ ಇಲ್ಲ ಕಾಟನ್ನು. ಈ ಬ್ಲೌಸಿಗೆ ಈ ಥರ ಡಿಸೈನ್ ಮಾಡಿದ್ದೀನಿ ನಾನು. ಬ್ಯಾಕಲ್ಲಿ ಸ್ವಲ್ಪ ದಪ್ಪನಾಗಿ ಪೈಪಿಂಗ್ ಕೊಟ್ಬಿಟ್ಟು ಡ್ರಾಪ್ ಶೇಪಲ್ಲಿ ಮಾಡಿಬಿಟ್ಟು ಕೊಟ್ಟಿದ್ದೀನಿ. ಸೊ ಫ್ರಂಟಿಗೂ ಈ ಥರದ್ದು ಸ್ವಲ್ಪ ದಪ್ಪನಾಗೆ ಪೈಪಿಂಗ್ ಥರ ಕೊಟ್ಟಿದ್ದೀನಿ. ಬ್ಯಾಕ್ ಡಿಸೈನ್ಗೂ ಫ್ರಂಟ್ ಡಿಸೈನ್ಗೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸ್ಯಾರಿ ಕಲರ್ ಅಂತೂ ಪ್ಯಾರೆಟ್ ಗ್ರೀನು ತುಂಬಾ ಚೆನ್ನಾಗಿದೆ. ಸ್ಯಾರಿಗೆ 2000 ಏನೋ ಕೊಟ್ಟಿದ್ದೆ. ಬ್ಲೌಸ್ ಅಂತೂ ಬ್ರೊಕೆಟ್ ಬ್ಲೌಸ್ ಬಂದಿದೆ. ಬ್ಲೌಸೇ ತುಂಬಾ ಗ್ರ್ಯಾಂಡಾಗಿದೆ. ಸೊ ಇದು ನನ್ನ ನೆಕ್ಸ್ಟ್ ಸ್ಯಾರಿ. ಈ ಸ್ಯಾರಿಗಂತೂ ಸ್ಲೀವಿಗೆ ಎಲ್ಲರೂ ಸ್ಟಿಚ್ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಈ ಥರ ಡಿಸೈನ್ ಮಾಡಿದ್ದೀನಿ. ನನಗೆ ಕಾಮನಾಗಿ ಸ್ಲೀವಿಗಂತೂ ಏನೂ ಡಿಸೈನ್ ಮಾಡ್ಕೊಳಲ್ಲ, ಕಮ್ಮಿನೇ. ಅದು ಟ್ರೆಂಡಿಂಗ್ ಅಂದ್ಬಿಟ್ಟು ಈ ಥರ ಚಿಕ್ಕದಾಗಿ ನರಿಗೆ ಕೊಟ್ಬಿಟ್ಟು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಚೆನ್ನಾಗಿದೆ, ಸ್ಟಿಚ್ ಮಾಡ್ಕೊಂಡ್ಮೇಲೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿದೆ ಅನ್ನಿಸ್ತು. ಸೊ ಟ್ರೆಂಡಿಂಗಿಗೆ ತಕ್ಕನಾಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಹೊಲ್ದಿದ್ದೀನಿ. ಬ್ಯಾಕಲ್ಲಿ ಬೋಟ್ ನೆಕ್ ಥರ ಕೊಟ್ಬಿಟ್ಟು ಫ್ರಂಟಲ್ಲಿ ಡೀಪ್ ನೆಕ್ಕಾಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನನ್ನ ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು
ಸೊ ಇದು ಫ್ಯಾನ್ಸಿ ಸ್ಯಾರಿನೇ, 3000 ಸಮಥಿಂಗ್ ಏನೋ ಕೊಟ್ಟಿದ್ದು. ಮಾಮೂಲಿ ಬ್ಲೌಸ್ ಬೋಟ್ ನೆಕ್, ಬ್ಯಾಕು ಬೋಟ್ ಬರುತ್ತೆ, ಫ್ರಂಟು ಡೀಪ್ ನೆಕ್ ಬರುತ್ತೆ. ಡೀಪಿಗೆ ನೆಟ್ ಹಾಕಿದ್ದೀನಿ, ಬ್ಲ್ಯಾಕ್ ಕಲರ್ ನೆಟ್ಟು. ಸ್ಯಾರಿನೂ ಬ್ಲ್ಯಾಕ್ ಇರೋದ್ರಿಂದ ನೆಟ್ ಹಾಕಿದ್ದೀನಿ. ಸ್ಲೀವ್ಗೆ ನೆಟ್ಟೆ ಹಾಕೋಣ ಅಂದ್ಕೊಂಡೆ, ಬಟ್ ಹೊಲ್ಗರ ಕಂಡುಬಿಟ್ರೆ ಅಂದ್ಬಿಟ್ಟು ಆ ಸ್ಯಾರಿದನ್ನೇ ಸ್ವಲ್ಪ ಕಟ್ ಮಾಡಿಬಿಟ್ಟು ಫಸ್ಟ್ ನೆಟ್ ಹಾಕಿದ್ದನ್ನು ತೆಗೆದ್ಬಿಟ್ಟು ಸ್ಯಾರಿದನ್ನೇ ಕೊಟ್ಟಿದ್ದೀನಿ. ಸ್ಲೀವ್ನ ತುದಿಗೆ ಈ ಥರ ನೆಟ್ಟಲ್ಲಿ ಚಿಕ್ಕದಾಗಿ ನರಿಗೆ ಥರ ಕೊಟ್ಟಿದ್ದೀನಿ. ಸೊ ಸ್ಯಾರಿನೂ ಬ್ಲೌಸ್ನೂ ತುಂಬಾ ಚೆನ್ನಾಗಿದೆ. ಬ್ಲೌಸ್ ಕಲರು ರಮ ಗ್ರೀನ್ ಥರ ಬರುತ್ತೆ. ಸ್ಲೀವಲ್ಲಿ ನೆಟ್ ಹಾಕಿದ್ದೀನಿ, ತುಂಬಾ ಚೆನ್ನಾಗಿದೆ. ಸ್ಯಾರಿ ಎಷ್ಟು ಗ್ರ್ಯಾಂಡಾಗಿದೆ, ಬ್ಲೌಸ್ನೂ ಅಷ್ಟೇ ಗ್ರ್ಯಾಂಡಾಗಿ ಬಂದಿದೆ. ಬ್ಲ್ಯಾಕ್ ಮೈ ಫೇವ್ರೇಟ್, ಸೊ ಬ್ಲ್ಯಾಕ್ ಸ್ಯಾರೀಸೇ ಜಾಸ್ತಿ. ಸೊ ಇದು ನನ್ನ ನೆಕ್ಸ್ಟು ಬ್ಲೌಸು. ಇದಂತೂ ಫುಲ್ಲು ಸ್ಲೀವ್ ಬ್ಲೌಸು. ಬ್ಲೌಸ್ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೆ ಯಾವ ಥರ ಬ್ಲೌಸ್ ಕೊಟ್ಟಿದ್ರು ಸೊ ಅದೇ ಡಿಸೈನಲ್ಲೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿಬಿಟ್ಟು ಸ್ಲೀವು ಫುಲ್ ಕೊಟ್ಟಿದ್ರು. ಸೊ ಸ್ಲೀವ್ನೆಲ್ಲ ಕಟ್ ಮಾಡಿದೆ, ಅದು ಹೆಂಗೆ ಕೊಟ್ಟಿದ್ರು ಹಂಗೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬೋಟ್ ನೆಕ್ಕಲ್ಲಿ ಬ್ಯಾಕ್ ಓಪನ್ ಇಟ್ಟು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಇದು ನನ್ನ ನೆಕ್ಸ್ಟ್ ಬ್ಲೌಸು. ಕಾಟನ್ ಸ್ಯಾರಿ ಇದು, ಕ್ಲೋಸ್ ನೆಕ್ ಬ್ಲೌಸು, ಬ್ಯಾಕ್ ಓಪನ್ ಇಲ್ಲ. ಹಿಂದೆ ಬೋಟ್ ನೆಕ್ ಥರ ಬರುತ್ತೆ, ಫ್ರಂಟು ಡೀಪ್ ನೆಕ್ ಥರ ಬರುತ್ತೆ. ಸೊ ಇಷ್ಟು ನನ್ನ ಬ್ಲೌಸ್ಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ನೂ ನನ್ನ ಡಿಸೈನ್ ಬ್ಲೌಸ್ಗಳನ್ನ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು.